ಜಾಗದಲ್ಲಿ ನೀರಿಗೆ ತುಂಬ ಅಭಾವ ಇತ್ತು. ಸುಮಾರು ಜನ ಬಂದಾಗೆಲ್ಲ ನೀರೇ ಇರಲಿಲ್ಲ. ಇವ್ರು ಬಂದಿದ್ದು ನೀರು ಅಂದರೆ ಯಾರು ಯೋಚನೆ ಮಾಡೋಷ್ಟಿಲ್ಲ, ಕೊಂಡಷ್ಟಿಲ್ಲ. ಮುಂಚೆ ಕೊಂಡು ಸಾಕಾಗಿತ್ತು. ನೀರೊಂದು ಕೊಟ್ಟಿದ್ದಾರಲ್ಲ ಪುಣ್ಯಾತ್ಮ, ಅವ್ರು 100 ವರ್ಷ ಭಗವಂತ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ತುಂಬ ಅವ್ರ ಕುಟುಂಬನೇ ಚೆನ್ನಾಗಿದೆ. ನಮಸ್ತೆ, ದೀಪಕ್ ಅಂತ ಮಾತಾಡೋದು. ಕೇರ್ಪುರಂ ಹೊಯ್ಸಳ ಹೊರಮಾವು. ನಮ್ಮದು ಆ್ಯಕ್ಚುಲಿ ಭೈರತಿ ಬಸವರಾಜಣ್ಣವರು MLA ಮುಂಚೆಯಿಂದನೂ ಜನರಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ದೇನು ಉದ್ದೇಶ ಅಂದರೆ ಎಲ್ಲರೂ ಒಂದೊಂದು ಥರ ಗಿಫ್ಟ್ ಕೊಡ್ತಾರೆ. ಮೂಕ ಪ್ರಾಣಿಗೆ, ಜೀವ ಪ್ರಾಣಿಗೆ ಎಲ್ಲರಿಗೂ ಒಂದು ಬೆಲೆ ಗೊತ್ತಾಗಲಿ. ಆಮೇಲೆ ಇವ್ರಿಗೆ ಅವ್ರು ಬಂದರು ಯಾವ ಜಾತಿ ಧರ್ಮ ಬಂದು ನಮ್ಮ ಬಸವರಾಜಣ್ಣ ಅಂತ ಯಾವುದೂ ಇಲ್ಲ. ಅವಾಗಿಂದ ಪ್ರತಿಯೊಬ್ಬರನ್ನೂ ಒಂದೇ ಥರ ನೋಡ್ತಾರೆ. ಅದೊಂದು ಉದ್ದೇಶಕ್ಕೆ ನಮ್ಗೆ ತುಂಬ ಇಷ್ಟ ಆಗಿದ್ದು ಪ್ರಾಣಿ ಅಂದರೆ ನಾವು ಕುರುಬರು ಇರೋದು ಹೇಳ್ತೀನಿ. ಅದರಲ್ಲಿ ನಾವು ರಕ್ಷಣೆ ಮಾಡ್ಕೊಂಡು ನಮ್ಮನ್ನ ಇದು ಮಾಡಿ ಜೀವನಾಡಿ ಬಂದು ನಮಗೆ ಕುರಿನೇ ಆ ಇತಿಹಾಸದಿಂದ ಹಾಲು ಮತ್ತು ಅಂದ್ಬಿಟ್ಟೆ ನಮ್ಮ ಯಜಮಾನ ಮನುಷ್ಯ ಸಿಂಗು ಅದಕ್ಕೆ ಕುರಿ ಗಿಫ್ಟ್ ಕೊಡೋಣ ಅಂತ ನಮ್ಮ ಉದ್ದೇಶದಿಂದ ತಂದಿದ್ದು. ಅಣ್ಣ, ಒಂಥರ ಯಜಮಾನರು ಅಂದರೆ ಒಂದು ಹೀರೋ ಥರ ಜನ ನೋಡ್ತಾರೆ ಈ ಕ್ಷೇತ್ರದಲ್ಲಿ, ಏನು ಹೇಳ್ತೀರಾ? ಸರ್, ಅದು ಹೀರೋ ಅಂತಲ್ಲ, ಜನನಾಯಕ. ಪ್ರತಿಯೊಬ್ಬರಿಗೆ ಮನೆ ಮಗ ಅಂತವರು. ಇನ್ನೊಬ್ರು ಹೀರೋ ಅಂದರೆ ಬೇರೆ ಥರ ಆಗ್ಬಿಡ್ತಾರೆ. ಇವರು ಪ್ರತಿಯೊಬ್ಬರು ಮನೆಯಲ್ಲೂ ಯಾರು TV ನೋಡಲ್ಲ ಅಂಥವ್ರು ಬಸವರಾಜನ ನೋಡಿದ ತಕ್ಷಣ ಮತ್ತೆ ನಿಂತ್ಕೊಂಡು ಒಂದು ಗೌರವ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಆ ಭಾವನೆ ಬರುತ್ತೆ. ಅದರಿಂದ ನಾವು ಬಸವರಾಜನ ಹಿಂದೆ ಯಾವಾಗೂ ಇರ್ತೀರಿ. ಪ್ರತಿ ಸಲ ಅವ್ರು ಇರುತ್ತೆ. ಈ ಕೇರ್ಪುರಮಲ್ಲಿ ಅವ್ರು ಇರೋ ತನಕ ಬೇರೆಯವ್ರದ್ದು ನಾವು MLA ಅನ್ನೋದು ನಾವು ಹೆಸರೇ ಮರ್ತೋಗಿದ್ದೀರಿ. ಪ್ರತಿ ಒಂದು ವರ್ಷವೂ ಯಾವುದೇ ಎಲೆಕ್ಷನ್ ಬರಲಿ ಬಸವರಾಜನ ಅಷ್ಟೇ ಪ್ರತಿ ಎವರ್ಗ್ರೀನ್ ನಮ್ಮ ಭೈರತಿ ಬಸವರಾಜ. ಥ್ಯಾಂಕ್ ಯು. ಇವತ್ತು ನಮ್ಮ ಕ್ಷೇತ್ರದ ನಾಯಕರು, ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಶ್ರೀ P.M. ಬಸವರಾಜಣ್ಣವರ ಜನ್ಮದಿನ. ಸುಮಾರು ಜನ ಈ ಜನ್ಮದಿನದ ಒಂದು ಸಾಕ್ಷಾತ್ಕಾರವಾಗಿ ಈ ಜನಸಾಗರ ನೋಡಿದ್ರೆ ಅಣ್ಣನವರ ಜನಪ್ರಿಯತೆ, ಅವರ ಒಂದು ಆಕರ್ಷಣೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಇವತ್ತು ನಮ್ಮ ಅಣ್ಣ ಸುಮಾರು ಅವರ ಶಾಸಕರಾದ ಆದಮೇಲೆ ಸುಮಾರು ಒಂದು 13ರಿಂದ ಸುಮಾರು ಇವತ್ತು 11 ವರ್ಷ ಆಯಿತು. ಸೋಲಿಲ್ಲದ ಸರದಾರನಾಗಿ, ದೀನ ದಲಿತರ ಕಣ್ಣಾಗಿ, ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಧ್ವನಿಯಾಗಿ, ಕ್ಷೇತ್ರದ ಅಭಿವೃದ್ಧಿಯಾಗಿ ಅವರು ಭೂಮಿಗೆ ಬಂದು ಭಗವಂತ ಅಂತ ಹೇಳ್ಕೊಂಡು ಇಷ್ಟಪಡ್ತೀವಿ. ಯಾಕಂದರೆ ಆ ಭಗವಂತ ನಾವು ನೋಡಿಲ್ಲ, ನಿಜಾಗ ನೋಡಿಲ್ಲ. ಇವತ್ತು ಅಣ್ಣ ಅಂದರೆ ರಾಜ್ಯಕ್ಕೆ ಒಬ್ಬರೇ ಅಣ್ಣ. ಫಸ್ಟ್ ಯಾರು? ಬಸವಣ್ಣ ಅಣ್ಣ ಅಂತ ಕರಿತೀವಿ ಅವರು. ಎರಡನೇದಾಗಿ ಡಾಕ್ಟರ್ ರಾಜಣ್ಣ ಅಲ್ವಾ, ಇಬ್ಬರು ರಾಜಣ್ಣವರು. ಮೂರನೇದಾಗಿ ಕರಿಬೇಕಂದ್ರೆ ಅಣ್ಣ ಅಂತ ಬಸವರಾಜಣ್ಣನೇ. ಯಾಕಂದರೆ ಆ ಅಣ್ಣನವರ ಹೆಸರಲ್ಲಿ ಆ ಬಸವಣ್ಣ ಈ ರಾಜಣ್ಣ ಇಬ್ಬರು ಸೇರ್ಕೊಂಡಿದ್ದಾರೆ. ಇಂಥ ಮಹಾನತ್ವವಾದಿ, ಇಂಥ ಒಂದು ಜನಸಾಗರಕ್ಕೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ಬಸವಣ್ಣನವರ ಒಂದು ಇದಾಗಿ ಇವತ್ತು ಈ ಭೂಮಿಗೆ ಅವತರಿಸಿದ್ದಾರೆ. ಇವರು ಇನ್ನ ಅನೇಕ ಸಾವಿರಾರು ನೂರಾರು ವರ್ಷ ಬದುಕಿ ಆ ಜನಗಳಿಗೆ ಸಹಾಯ ಮಾಡಿ ಅಂತ ಹಾರೈಸುತ್ತಾ, ಇನ್ನು ಕ್ಷೇತ್ರ ಜನತೆಗೆ ಒಳ್ಳೆಯ ಕೆಲಸಗಳು ಮಾಡಿ ಅಂತ ಹಾರೈಸುತ್ತಾ, ಇವತ್ತು ನಾವು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಊಟ ಹಾಕ್ತಾರೆ, ಅನ್ನದಾಸೋಹ ಮಾಡ್ತಾರೆ, ಶಿಕ್ಷಣಕ್ಕೆ ದಾರಿ ಮಾಡಿಕೊಡ್ತಾರೆ, ತೀರ್ಥಯಾತ್ರೆಗೆ ದಾರಿ ಮಾಡಿಕೊಡ್ತಾರೆ, ಜನಗಳಿಗೆ ಬಸ್ಸನ್ನು ಕಳಿಸಿ ಈ ತೀರ್ಥಕ್ಷೇತ್ರದ ದರ್ಶನಕ್ಕೆ ದಾರಿ ಮಾಡಿಕೊಡ್ತಾರೆ, ಮಕ್ಕಳ ಶಿಕ್ಷಣಕ್ಕೆ ದಾರಿ ಮಾಡಿಕೊಡ್ತಾರೆ. ಇಂಥ ಮಾನವತ್ವವಾದಿ, ಇಂಥ ದಾರ್ಶನಿಕ ವ್ಯಕ್ತಿ ನೂರಾರು ವರ್ಷ ಬದುಕಿ ಬಾಳಿ ಅಂತ ಹಾರೈಸುತ್ತಾ, ಇವತ್ತು ನಮ್ಮ ಮೇಡಳಿಯ ಗ್ರಾಮಸ್ಥರಾದ ನಾಯಕ P. ಜಗದೀಶ್ ಅವರು, ನಮ್ಮ ಬಾಬು ಅವರು, ನಯಾಜ್ ಅವರು, ಆದಿಲ್ ಅವರು, ಅಶೋಕ್ ಅವರು, ತನ್ವೀರ್ ಅವರು, ಮತ್ತೆ ಅಶೋಕ್ ಅವರು, ಬಾಬಿ ಅವರು,
ಬಾಲಾಜಿ ಅವರು, ಇನ್ನೂ ಅನೇಕ ಗೋಪಾಲ್ ಕೃಷ್ಣ ಅವರು, ಮುರಳಿ ಅವರು, ಅನೇಕ ಬಾಬು ಅವರು, ಇನ್ನೂ ಹೆಸರೇನಪ್ಪ ಸುನಿಲ್ ಅವರು, ಬಹಳಷ್ಟು ಜನ ತುಂಬ ಮಹಿಳಾ ನಾಯಕರು ಕೂಡ ಬಹಳಷ್ಟು ಜನ ಬಂದಿದ್ದಾರೆ. ಅವರೆಲ್ಲರ ಈ ಒಂದು ಆಶೀರ್ವಾದ ನಾವು ಅಗ್ರದಿಂದ ಬಂದಿದ್ದೇವೆ. ವರ್ಮಾ ಅಗ್ರ ಜ್ಯೋತಿ ನಗರ ನಮ್ಮ ಬಸವಣ್ಣವ್ರ ಕೈ ಇಷ್ಟು ಮಾಡೋಕ್ಕೆ ಬಂದಿದ್ದೇವೆ. ತುಂಬ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಹುಟ್ಟಿದ ಬರ್ತಡೇಗೆ ವಿಶ್ ಮಾಡಕ್ಕೆ ಬಂದಿದ್ದೀವಿ. ಕುಡಿಯೋಕೆ ನೀರು ಕೊಟ್ಟಾರಲ್ಲ ಅವರು ಇಷ್ಟದಿಂದ, ಅದೊಂದು ಸಾಕು ನಮಗೆ. ನೀರು ಕೊಟ್ಟಿದ್ದಾರೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ಇವತ್ತು KR-ಪುರಂ ಕ್ಷೇತ್ರ ಅಲ್ಲಿ ಒಂಥರ ಹಬ್ಬ ಅಂತ. ಹಬ್ಬ ಇವತ್ತು KR-ಪುರಂ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ವಾತಾವರಣ. ಏನ್ ಹೇಳ್ತೀರಾ ಅಣ್ಣ ಫ್ಯಾಮಿಲಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲ? ಅವ್ರ ಫ್ಯಾಮಿಲಿಗೆ ದೇವ್ರು ಒಳ್ಳೇದು ಮಾಡಲಿ, ಭಗವಂತ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಮ್ಮ ಚಿಂತೆ ಅದೊಂದು ಸಾಕು. ನಮ್ಮ ಕ್ಷೇತ್ರದಲ್ಲಿ ನೀರಿಗೆ ತುಂಬ ಅಭಾವ ಇತ್ತು. ಸುಮಾರು ಜನ ಬಂದಾಗೆಲ್ಲ ನೀರೇ ಇರಲಿಲ್ಲ. ಇವ್ರು ಬಂದಿದ್ದು ನೀರು ಅಂದರೆ ಯಾರು ಯೋಚನೆ ಮಾಡೋಷ್ಟಿಲ್ಲ, ಕೊಂಡಷ್ಟಿಲ್ಲ. ಮುಂಚೆ ಕೊಂಡು ಸಾಕಾಗಿತ್ತು. ನೀರೊಂದು ಕೊಟ್ಟಿದ್ದಾರಲ್ಲ ಪುಣ್ಯಾತ್ಮ, ಅವ್ರಿಗೆ 100 ವರ್ಷ ಭಗವಂತ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ತುಂಬ ಅವ್ರ ಕುಟುಂಬನೇ ಚೆನ್ನಾಗಿದೆ ಅಂತ ಹೇಳ್ತೀವಿ. ಏನು ಹೇಳ್ತೀರಾ? KR-ಪುರಂಗೆ ಹಬ್ಬ ಆಗಿದೆ. ಬಸವರಾಜಣ್ಣವರು ಇವತ್ತು 61 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ನಮ್ಮ KR-ಪುರಂಗೆ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಇನ್ನೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಹುಟ್ಟುಹಬ್ಬದ ಶುಭಾಶಯ. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಶುಭವನ್ನು ಕೋರಿದ್ದೀವಿ. ವಿದ್ಯಾವಸಂದ್ರ ಗ್ರಾಮಸ್ಥರು. KR-ಪುರಂ ಅಲ್ಲಿ ಅಣ್ಣ ಅಂದರೆ ತುಂಬ ಪ್ರೀತಿಸ್ತಾರೆ. ಏನೇನು ನಂಬರ್ 1 ಅಣ್ಣ ಅಂತ. ಪ್ರತಿಯೊಂದು ಬಡಬಗ್ಗರಿಂದ ಹಿಡ್ಕೊಂಡು ಪ್ರತಿಯೊಂದು ಮನೆಗೂ ಒಂದು ಚಿಕ್ಕ ಕಾರ್ಯಕ್ರಮ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮಗಳು ಅವರು ಯಾರು ಬಡ ಬಗ್ಗರು ಅವರು ಇವರನ್ನು ದೊಡ್ಡವರು ಚಿಕ್ಕವರನ್ನು ಏನೂ ನೋಡ್ತೀರಾ, ಪ್ರತಿಯೊಬ್ಬರೂ ಅವ್ರ ಮನೆಗೆ ಹೋಗಿ ಸ್ಪಂದನೆ ಮಾಡಿ ಯಾವುದೋ ಒಂದು ಟೈಮಲ್ಲಿ ಬಂದು ಹೋಗ್ತಾರೆ. ಅವರು ಬಸವರಾಜ ಅಣ್ಣ ಅಂದರೆ KR-ಪುರಂ ನಂಬರ್ 1 ಅಂತ ಹೇಳಿ. ಬಿ ಎ ಬಸವರಾಜ ಅಣ್ಣವರಿಗೆ 61ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಚಿಕ್ಕಬಸವಪುರ ಸೀಗಳ್ಳಿ ಗ್ರಾಮದಿಂದ ಬಂದಿದ್ದೇವೆ. KR-ಪುರ ಕ್ಷೇತ್ರದ ಸೀಗಳ್ಳಿ ಗ್ರಾಮದಿಂದ ಬಂದಿದ್ದೇವೆ. ಅವರು ಅಪಾರವಾದ ಪ್ರೀತಿ ಬಾಂಧವ್ಯಗಳಿಟ್ಕೊಂಡು ಕ್ಷೇತ್ರದ 15-16 ವರ್ಷದಿಂದ ಕ್ಷೇತ್ರದ ಅಭಿವೃದ್ಧಿ ಭಾರಿ ನಿಭಾಯಿಸಿದ್ದಾರೆ. ಅಭಿವೃದ್ಧಿ ಕಾರ್ಯದಲ್ಲಿ ಅವ್ರನ್ನ ಯಾರು ಇದ್ದೇಟ್ ಹಾಕೋರು ಯಾರೂ ಇಲ್ಲ. ಆ ಥರ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಶಾಸಕರಾಗ ಮುಂಚೆನೇ ಬಡವ್ರ ಬಗ್ಗರಿಗೆ ನೀರಿನ ಸೌಕರ್ಯ ಮತ್ತು ಬರಗಾಲದಲ್ಲೆಲ್ಲ ನಿಭಾಯಿಸಿ ಪಡಿತರ ಅಕ್ಕಿಗಳೆಲ್ಲ ಕೊಟ್ಟು ಬಡವರು ಸಾಕಿ ಬಡವರು ಇವತ್ತು ಅವ್ರನ್ನ ಪ್ರತಿ ಕ್ಷಣಕ್ಕೂ ನೆನೆಸ್ಕೊಳ್ತಾರೆ. ಹಾಸ್ಪಿಟ್ಲದೇ ಆಗಲಿ, ಕೋವಿಡ್ ಟೈಮಲ್ಲಿ ಪ್ರತಿ ಯಾವಾಗಲೂ ಸದಾ ಅವ್ರ ಸೇವೆಯಲ್ಲಿ ಬಡವ್ರ ಸೇವೆಯಲ್ಲೇ ನಿರಂತರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾವತ್ತೂ ಶಾಶ್ವತವಾಗಿ ಅವ್ರಿಗೆ ಗೆಲುವು ಇದ್ದೇ ಇರುತ್ತೆ. ಅವರಿಗೆ ಜನರ ಆಶೀರ್ವಾದ ಇದ್ದೇ ಇರುತ್ತೆ. ಅವರು ಜನರ ಸ್ಪಂದನೆಗೆ ಪ್ರತಿನಿತ್ಯವೂ ಸೇವೆ ಮಾಡ್ತಾ ಬಂದಿದ್ದಾರೆ. ಏನು ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಇವತ್ತೇನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇದು ಅವ್ರ ಹುಟ್ಟುಹಬ್ಬ ಅಲ್ಲ, KR-ಪುರಂ ಕ್ಷೇತ್ರದ ಜನತೆಯದೇ ಹುಟ್ಟುಹಬ್ಬನೇ. ಹಾಗಾಗಿ ಇವತ್ತೇನು 224 ಕ್ಷೇತ್ರದಲ್ಲಿ ಈ ರೀತಿ ಶಾಸಕರನ್ನ ನಮ್ಮ ಹಿಸ್ಟ್ರಿನಲ್ಲಿ ಕಂಡಿಲ್ಲ, ಮುಂದೆ ಕಾಣೋದೂ ಇಲ್ಲ. ಸೊ ಹಾಗಾಗಿ ಇಂಥ ವ್ಯಕ್ತಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಆಯುಷ್ ಕೊಟ್ಟು ಕಾಪಾಡಿ ನಮ್ಮಂಥ ಜನಕ್ಕೆ ಜನಸೇವೆ ಮಾಡಲು ಇನ್ನೂ ಹೆಚ್ಚಿನ ರೀತಿ ಅವಕಾಶ ಕೊಡಲಿ ಅಂತ ನಮ್ಮೆಲ್ಲ KR-ಪುರಂ ಜನತೆ ಪರವಾಗಿ ನಾವು ಅವರಿಗೆ ಆಶ್ವಾಸನೆ. CN ಮಹಾದೇವಯ್ಯ ಅಂತೇಳಿ ನಾವು IT ಕಾರ್ಮಿಕರು ಹಾಗೂ ಎಲ್ಲ ದೂರವಾಣಿ ನಗರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ರಾಮಮೂರ್ತಿನಗರ ಕಡೆಯಿಂದ ಬಂದಿದ್ದೇವೆ. ಅಣ್ಣವರು ಕೊಡುಗೈ ದಾನಿ ಬೇಕಾದಷ್ಟು ಮಾಡಿದ್ದಾರೆ. ಅದಕ್ಕೆ ಹೇಳೋದಕ್ಕೆ 1-2 ಆದರೆ ಪರವಾಗಿಲ್ಲ, ಬೇಕಾದಷ್ಟು ಮಾಡಿದ್ದಾರೆ. ನಮ್ಮ ಈ ಏರಿಯಾದಲ್ಲಿರ್ತಕ್ಕಂಥ ದೇವಸ್ಥಾನಗಳಿರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಹಂಗೆ ಸ್ಕೂಲ್ ಮಕ್ಕಳಿಗೆ ಕೂಡ ಸಾಕಷ್ಟು ಬುಕ್ಸ್ಗಳು ಇವರಿಗೆ ಬೇಕಾದಷ್ಟು ಮಾಡಿದ್ದಾರೆ. ಮದುವೆ ಆಗ್ತಕ್ಕಂಥವ್ರಿಗೂ ಕೂಡ ಬೇಕಾದಷ್ಟು ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೂ ಬೇಕಾದಷ್ಟು ಮಾಡಿದ್ದಾರೆ. ಹಾಗಾಗಿ ಹೇಳೋದಕ್ಕೆ 1-2 ಅಲ್ಲ, ಬೇಕಾದಷ್ಟು ಇದೆ. ಹುಟ್ಟುಹಬ್ಬ ಇದು ನಮ್ಮ ಹುಟ್ಟುಹಬ್ಬ ಅನ್ನೋದಕ್ಕಿಂತ KR-ಪುರಂ ಕ್ಷೇತ್ರದ ಒಂದು ಹಬ್ಬ. ಇವರು ಒಂದು ಬಡವರು ಏನೇ ಒಂದು ಸಹಾಯ ಅಂತ ಬಂದಾಗ ಯಾರನ್ನೂ ನಿರೀಕ್ಷೆ ಮಾಡಿ ಕಳಿಸೋದಿಲ್ಲ. ಈ ಥರ 224 MLA ಇವರು ಒಬ್ಬರೇ ನಮಗೆ ಕಣ್ಣು ಕಾಣಿಸ್ತಾ ಇರೋದು. ಈ ಒಂದು ದಾನ ಧರ್ಮ ಮಾಡೋಂಥ MLA ಯಾರೂ ಕಾಣಿಸ್ತಾ ಇಲ್ಲ. ಯಾವುದೇ ಒಂದು ಸ್ಕೂಲ್ ವಿಚಾರವಾಗ್ಬೋದು, ಮೆಡಿಕಲ್ ವಿಚಾರವಾಗ್ಬೋದು, ದೇವಸ್ಥಾನ ವಿಚಾರವಾಗ್ಬೋದು, ಇವರು ಸಹಾಯ ಅಷ್ಟೊಂದು ಮಾಡ್ತಾರೆ. ಪ್ರತಿ ವರ್ಷ ಹೆಣ್ಣುಮಕ್ಕಳಿಗೆ ಗಣೇಶ ಹಬ್ಬ ಅಂತ ಬಾಗಿನ ಒಂದು ಕೊಡ್ತಾರೆ. ಮತ್ತು ಆಯುಧ ಪೂಜೆ ಟೈಮಲ್ಲಿ ಪ್ರತಿ 1 ಲಕ್ಷ 2 ಲಕ್ಷ ಜನರಷ್ಟು ಊಟ ವ್ಯವಸ್ಥೆ ಮಾಡ್ತಾರೆ. ನಾನ್ ವೆಜ್ ಮಾಡ್ತಾರೆ. ವೆಜ್ಜು ಇರುತ್ತೆ, ನಾನ್ ವೆಜ್ ಇರುತ್ತೆ.
ಈ ಥರ ಯಾರು ಇವತ್ತವರೆಗೂ ಮಾಡಿಲ್ಲ, ಇನ್ನು ಮಾಡೋಕ್ಕಾಗೋದಿಲ್ಲ. ಇವರು ದೇವರ ಎಲ್ಲ ಆಯುಸ್ಸು नाम सैयद उमर फारूक बिशनापुरा प्लेटफॉर्म रोड बेंगलुरु 16। आज हमें जिधर रहा कोई हमारे जो भाई जना हमारे MLA उन लोगों को ना तो हिंदू मुसलमान देखते हैं, सबके काम करती हूँ ना, सबके काम कर को देती उनके वास्ते हमें विश करने के वास्ते आ गई, उनको दुआ के वास्ते दुआ करने के वास्ते आ गई हमें। इंशाल्लाह बसोरा जन्ना जब तक आई उन लोगों के साथ ही हमें उनके साथ ही। मेरा नाम सैयद अब्दुल खदीर। हमें बैरती बसोरा जन्ना को बहुत सपोर्ट, उनका बर्थडे विश करने आ जाको ही उन्होंने एरिया में बहुत से काम करको नहीं, जैसे गरीबान की मदद करना, कौन तो भी रहते उनकी हर एक आदमी की मदद करती, गरीब से गरीब इंसान रहते उसे उन्होंने मदद करती। और एक जात पात क्या भी नहीं देखते, हिंदू मुसलमान क्या भी नहीं, सब एक करको उन्होंने मिलको जाते रहती। पूरे ग्यारपुरम में पूरे बेंगलुरु में ऐसे MLA उन्होंने एक बना पूरे ಮಾಜಿ ಮಂತ್ರಿಗಳಾದ KR-ಪುರಂ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ನಾಯಕರಾದ ಯುವಕರ ಕಣ್ಮಣಿ ದಲಿತರ ಭಾಗ್ಯವೇದಾಂತ ಬೈತಿ ಬಸವರಾಜನ ಜನ್ಮದಿನದ ಪ್ರಯುಕ್ತ KR-ಪುರಂ ಬೆಂಬಲಿತ ಸಂಘಟನೆಗಳ ಸಮನ್ವಯ ಪದಾಧಿಕಾರಿಗಳಾದಂಥ ಸಾಮ್ರಾಟ್ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಬಂದು ಅವ್ರು ಶುಭ ಕೋರಕ್ಕೆ ಬಂದಿದ್ದಾರೆ। ಅವರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಒಂದು ಸುದಿನ ಅಂತ ಹೇಳ್ಬೋದು। ಇದೇ ರೀತಿ ಸಡಗರ ಸಂಭ್ರಮ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಿಕ್ಕಿ ಆರೋಗ್ಯ ಕೊಟ್ಟು ಭಗವಂತ ಇನ್ನು ಹೆಚ್ಚಿನ ಅಧಿಕಾರ ಕೊಟ್ಟು ಕ್ಷೇತ್ರ ಜನತೆಗಳನ್ನ ಸದಾ ನೆನೆಯುವಂಥ ಕೆಲಸ ಆಗಿದೆ ಅಂತ ಹೇಳಿ ಈ ಸಂಬಂಧ ಹೆಸರು ಸರ್ ನಾರಾಯಣ ಸ್ವಾಮಿ ಅಂತೇಳಿ ಅದೇ ರೀತಿ ಅವರು ಜನರ ಆಶೀರ್ವಾದದಿಂದ ಗೆಲ್ಕೊಂಡು ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ। KR-ಪುರಂ ಕ್ಷೇತ್ರ ರಾಮಮೂರ್ತಿ ನಗರ KR-ಪುರಂ ಕ್ಷೇತ್ರದ ರಮಕ್ತ ಸಮನ್ವಯ ಸಮಿತಿಯ ಅಧ್ಯಕ್ಷರು MN ಶೇಖರ್ ಅಂತ ಏನು ನಮ್ಮ ಬೈತಿ ಬಸವರಾಜನ 61ನೇ ಹುಟ್ಟುಹಬ್ಬ ಅವರಿಗೆ ಶುಭಾಶಯಗಳು ತಿಳಿಸುತ್ತಾ, ಅದೇ ರೀತಿ ನಮ್ಮ ಕ್ಷೇತ್ರದ ಎಲ್ಲ ಜನರಿಗೆ ಮತ ಬಂಧುಗಳಿಗೆ ಎಲ್ರಿಗೂ ಅವರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ। ಏನು ನಮ್ಮ ಬೈತಿ ಬಸವರಾಜನವರು ಈ ಬರ್ತ್ಡೇ ಸುಮಾರು ವರ್ಷಗಳಿಂದ ಆಚರಿಸ್ಕೊಳ್ತಾರೆ, ಹಾಗಾಗಿ ಅವರಿಂದ ಆಚರಿಸ್ಕೊಂಡು ಮಾಡ್ತಾರೆ। ಮಿನಿಸ್ಟರ್ ಆಗಿದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಇನ್ನು ಮುಂದೆ ಇನ್ನೂ ಒಳ್ಳೆ ಹೆಚ್ಚಿನ ಸ್ಥಾನ ಕೊಟ್ಟು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ। ಅದೇ ರೀತಿ ಮುಂದಿನ ದಿನಗಳ ಸರ್ಕಾರ ಬಂತಂದ್ರೆ ಅವರು CM ಆಗ್ತಾರೆ, DCM ಆಗ್ತಾರೆ, ಅಂದರೆ CM ಆಗೋ ಒಂದು ಸಾಧ್ಯತೆ ಐತೆ। ಈಗ ಈಗಾಗಲೇ ತಾವು ನೋಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದ ಜನಮೆಚ್ಚಿದ ನಾಯಕರು, ಜಗಮೆಚ್ಚಿದ ನಾಯಕರು, ಬಡವರ ಬಂಧು, ಶ್ರೀಮಂತರಲ್ಲಿ ಗೋಲಿಲ್ಲದ ಸರ್ದಾರರಾದಂಥ PA ಬಸವರಾಜನವರು ಅವರು ಇವತ್ತು ದಿವಸ ನೋಡಿದ ಸಾವಿರಾರು ಜನ 30,000 40,000 ಜನ ಅವ್ರನ್ನ ಆರೈಸಿ ಬಂದಿದ್ದಾರೆ। ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಾದವರು ಜನ ಸಮೂಹ ಬಂದಿರೋದಂದ್ರೆ ಅವ್ರು ಓನಾಗಿ ಬಂದಿರೋದು, ಅವ್ರ ಅಭಿಮಾನಿಯಾಗಿ। ಯಾರು ಬಸವರಾಜನ ಫೋನ್ ಮಾಡಿ ಇಷ್ಟು ಜನ ಕರೆಯೋಕ್ಕಾಗುತ್ತಾ? ಯಾರಿಗೂ ಕರೆಯೋಕ್ಕಾಗಲ್ಲ, ಅವ್ರ ಅಭಿಮಾನದಿಂದ ಬಂದಿದ್ದಾರೆ। ಬಸವರಾಜನ್ ಮಾಡ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಮತ್ತು ಅವರು ಒಂದು ಸ್ನೇಹ ಜೀವಿ, ಅವ್ರು ಎಲ್ಲರ ಜೊತೆ ಒಟ್ಟಾಗಿ ಬೆರೆತು ಎಲ್ಲರ ಜೊತೆ ಒಟ್ಟಾಗಿ ಬಂದು ಎಲ್ಲರೂ ಕೂಡ ಅವರು ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಅವರು। 224 MLA ಅವರು ನಂಬರ್ 1 MLA ಅಂತ ಕೂಡ ಆಲ್ರೆಡಿ ಬಿರುದು ಬಂದಿದೆ, ಮತ್ತು ಶಾಸಕರಾಗಿದ್ದಾರೆ। ಅಲ್ಲಿ ನಿಕಟಪುರ ಶಾಸಕ ಕೂಡ ಅವರು ಕರ್ನಾಟಕ ಈಗ BJP ರಾಜ್ಯದ ಉಪಾಧ್ಯಕ್ಷ ಕೂಡ ಆಗಿದ್ದಾರೆ ಅವರು, ಯಾಕಂದರೆ ಅತ್ಯಂತವಾಗಿ ಅವರು BJPನಲ್ಲಿ ಉನ್ನತ ಸ್ಥಾನಕ್ಕೆ ಸರ್ ನಮ್ಮ ಬಡವರ ಬಂಧು, ಶ್ರೀಮಂತ ನಾಯಕರು, ದಾನವೀರ ಸೂರಕರ್ಣರು, ಬಂಗಾರದ ಮನುಷ್ಯ, ದೀನದಲಿತರ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಬೈರತಿ ಬಸವರಾಜನವರ 61ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ। ರಾಮ್ ಲಕ್ಷ್ಮಣ್ ತಂಡ ಹಾಗೂ ಎಲ್ಲ ಸ್ನೇಹಿತರು ಬಂದು ರಕ್ತದಾನ ಮಾಡ್ತಿದ್ದಾರೆ। ಇದರ ಮುಖಾಂತರ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ। ಅವ್ರಿಗೆ ಯಾವಾಗಲೂ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರ ಕುಟುಂಬ 100 ವರ್ಷ ಸುಖ ಸಂತೋಷದಿಂದ ಬಾಳಲಿ ಅಂತ ಮನಸಾರ ಹಾರೈಸ್ತಾ ಇದ್ದೀವಿ। ನಮಸ್ಕಾರ। ಈ ದಿನ ಬಸವರಾಜನೊಂದು ಬರ್ತಡೇ ಹುಟ್ಟಿದಬ್ಬ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ಸುಮಾರು ಒಂದು 25ರಿಂದ 45,000 ಜನ ಬರ್ತಾ ಇದ್ದಾರೆ ಪ್ರತಿ ವರ್ಷ। ಹೆಚ್ಚಿಗೆ ಜನ ಬಂದು KR-ಪುರಂ ಆಗಲಿ ಹಲವಾರು ಗ್ರಾಮಗಳಿಂದ ಬಂದು ಅವ್ರನ್ನ ಧನ್ಯವಾದ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಶಾಸಕರಿಗೆ ಮುಂದವರಲ್ಲಿ ಇದೇ ರೀತಿ ಅಂತ ಎಲ್ಲರೂ ಮೆಚ್ಚುಗೆಯನ್ನು ಮಾಡ್ತಾರೆ।
ಇಲ್ಲಿ ನೋಡ್ತಾ ಇರೋದು ನೀವು ಜನಗಳನ್ನ ನೋಡ್ತಾ ಇದ್ರೆ ಒಂದು ಹಬ್ಬದ ವಾತಾವರಣ ಇದೆ. ಇದೇ ರೀತಿ ನಮ್ಮ ಬಸವರಾಜಣ್ಣನಿಗೆ ಇನ್ನೂ ದೊಡ್ಡ ಮಟ್ಟಿಗೆ ಆಶೀರ್ವಾದ ಸಿಗಲಿ ಅಂತ ಜನಗಳಲ್ಲಿ ನಾನು ಕೋರಿಕೆಯಾಗಿ ಹೇಳ್ಕೊಳ್ತೀನಿ. ನಮಸ್ಕಾರ. ಮೈಸೂರು ನಾರಾಯಣ ಸ್ವಾಮಿ ಅಂತ ಅಣ್ಣ ಅವರ 61 ಯಾವ